ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳು ಹಾಗೆ ಅಮೆರಿಕ ಇರಾನ್ ನಡುವಿನ ಉದ್ವಿಗ್ನ ಪರಿಸ್ಥಿತಿಯ ಪರಿಣಾಮ ಮಾರುಕಟ್ಟೆಯ ಮೇಲೆ ನೇರವಾದಂತ ಪರಿಣಾಮ ಬೀರ್ತಾ ಇದೆ. ದೇಶೀಯ ಮಾರುಕಟ್ಟೆ ಮೇಲೆ ಬೀಳ್ತಿರುವಂತ ಪರಿಣಾಮದ ಎಫೆಕ್ಟ್ ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಚಿನ್ನದ ಬೆಲೆ ಇಳಿಕೆಯನ್ನ ಕಂಡಿದೆ. ಇದು ಗ್ರಾಹಕರಿಗೆ ಜಾಕ್ಪಾಟ್ ಹೊಡೆದಂತೆ ಭಾಸವಾಗ್ತಾ ಇದೆ. ಬಿಕಾಸ್ ಚಿನ್ನ ಖರೀದಿ ಮಾಡಬೇಕು ಅಂತ ಯಾರೆಲ್ಲ ಇದ್ರು ಅವರಿಗೆ ಸುವರ್ಣಾವಕಾಶ. 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 270 ರೂಪಾಯಿ ಕುಸಿತ ಕಂಡು ಬಂದಿದೆ. 22 ಕ್ಯಾರೆಟಿನ 1 ಗ್ರಾಂ ಚಿನ್ನ ಈಗ 12,865 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಹಾಗೆ 24 ಕ್ಯಾರೆಟಿನ ಚಿನ್ನದ ದರದಲ್ಲಿ ಕೂಡ 294 ರೂಪಾಯಿ ಇಳಿಕೆ ಕಂಡು ಬಂದಿದ್ದು 1 ಗ್ರಾಂ 24 ಕ್ಯಾರೆಟ್ ಚಿನ್ನ ಈಗ 14,035 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಇನ್ನು 22 ಕ್ಯಾರೆಟಿನ 10 ಗ್ರಾಂ ಚಿನ್ನ 1,28,650 ರೂಪಾಯಿ. 22 ಕ್ಯಾರೆಟಿನ ಚಿನ್ನವನ್ನೇ ಆಭರಣಗಳಿಗೆ ಬಳಕೆ ಮಾಡೋದು. ಸೊ ಹಾಗಾಗಿ 10 ಗ್ರಾಮಿನ ಒಂದು ಆಭರಣ ಪಡ್ಕೊಳ್ತೀವಿ ಅಂದ್ರೆ ಚಿನ್ನಕ್ಕೆ 1,28,650 ರೂಪಾಯಿ ಕಾಸ್ಟ್ ಆಗ್ತಾ ಇದೆ. ಒಂದೇ ತಿಂಗಳಲ್ಲಿ 16% ಚಿನ್ನದ ಬೆಲೆ ಇಳಿಕೆಯನ್ನ ಕಂಡಿರೋದು ಪರ್ಸೆಂಟೇಜ್ ಲೆಕ್ಕದಲ್ಲಿ. ಇನ್ನು ತಿಂಗಳಲ್ಲಿ 23% ಬೆಳ್ಳಿ ದರದಲ್ಲಿ ಇಳಿಕೆ ಕಂಡು ಬಂದಿದೆ. ಈಗ ಭಾರತದ ಪ್ರಮುಖ ನಗರದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಎಲ್ಲ ಬಹಳ ಗಣನೀಯವಾಗಿ ಇಳಿಕೆಯನ್ನು ಕಂಡಿರೋದು. ಇದಕ್ಕೆ ರೀಸನ್ಸು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಸು, ಅದರ ಜೊತೆಗೆ ಅಮೆರಿಕ ಇರಾನ್ ನಡುವಿನ ಉದ್ವಿಗ್ನತೆಯಿಂದ ಈ ಹೂಡಿಕೆದಾರರಲ್ಲಿ ಉಂಟಾಗಿರುವಂಥ ಆತಂಕ, ಅದು ದೇಶಿ ಮಾರ್ಕೆಟ್ ಮೇಲೆ ಕೂಡ ನೇರವಾದಂಥ ಪರಿಣಾಮ ಬೀರಿದೆ. ಈಗ ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿ ಅಂತ ಹೇಳಿದ್ರೆ ಸೇಫೆಸ್ಟ್ ಫಾಲ್ ಬ್ಯಾಕ್ ಮೆಕ್ಯಾನಿಸಮ್ ಅಂತ ಗೋಲ್ಡ್ನ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಬಟ್ ಇವಾಗ ಕ್ರೂಡ್ ಆಯಿಲ್ಗೆ ತುಂಬ ಡಿಮ್ಯಾಂಡ್ ಇರೋದ್ರಿಂದ ಆ್ಯಂಡ್ ಸಪ್ಲೈ ಎಲ್ಲ ಬಹಳ ಕಡಿಮೆ ಇರೋದ್ರಿಂದ, ಬಿಕಾಸ್ ಆ ಹರ್ಮುಜ್ ಜಲಸಂಧಿಯಿಂದ ಕ್ರೂಡ್ ಆಯಿಲ್ ಎಲ್ಲ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರುವ ಕಾರಣ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ರೇಟ್ಸ್ ಅಲ್ಲಿ ಜಾಸ್ತಿ ಆಗಿದೆ. ಸೊ ಹೂಡಿಕೆದಾರರು ಆ ಕಡೆಗೆ ಹೆಚ್ಚಿನ ಮುಖ ಮಾಡಿರುವ ಪರಿಣಾಮ ಗೋಲ್ಡ್ನ ಕುರಿತಾಗಿ ಇಂಟ್ರೆಸ್ಟ್ ತೋರಿಸೋರು, ಅಂದರೆ ಹೂಡಿಕೆಗೆ ಇಂಟ್ರೆಸ್ಟ್ ತೋರಿಸೋರು ಬಹಳ ಕಡಿಮೆ ಆಗಿರುವಂಥ ಪರಿಣಾಮ ಇದೀಗ ಚಿನ್ನದ ಬೆಲೆ ಇಳಿಕೆಯನ್ನು ಕಾಣ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ, ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವರ್ಷಿತಾ, ಕೆಲವು ತಿಂಗಳುಗಳ ಹಿಂದೆ ಆಗಸದತ್ತ ಹೋಗ್ತಾ ಇದೆ ಚಿನ್ನ ಬೆಳ್ಳಿ, ಗಗನ ಕುಸುಮ ಆಗ್ತಿದೆ ಅನ್ನುವಂಥ ಮಾತಿತ್ತು. ಬಟ್ ಈಗ ಚಿನ್ನದ ರೇಟು ಗಣನೀಯವಾಗಿ ಇಳಿಕೆ ಆಗ್ತಾನೆ ಇದೆ ಕಂಟಿನ್ಯೂಸ್ಲಿ. ಇವತ್ತಿನ ಮಾರ್ಕೆಟ್ ಪ್ರೈಸಸ್ಸು ಆ್ಯಂಡ್ ಗ್ರಾಹಕರು ಚಿನ್ನ ಖರೀದಿಗೆ ಹೆಚ್ಚಿನ ಉತ್ಸಾಹ ತೋರ್ತಿದ್ದಾರಾ ಹೆಂಗೆ? ಬೆಳ್ಳಿ ದರದಲ್ಲಿ ಗಣನೀಯವಾಗಿ ಇಳಿಕೆಯನ್ನ ಕಾಣ್ತಾ ಇರುವಂತದ್ದು. ಸದ್ಯ ಈಗಾಗ್ಲೇ 5-6 ತಿಂಗಳುಗಳಿಂದ ಏರಿಕೆ ಆಗ್ತಾನೆ ಇತ್ತು. ಪ್ರತಿದಿನ ಕೂಡ ಕಾಯ್ತಾ ಇದ್ವಿ, ಯಾಕಂದ್ರೆ ಯಾವಾಗ ಕಮ್ಮಿ ಆಗತ್ತೆ ಚಿನ್ನ ಬೆಳ್ಳಿಯನ್ನ ನಾವ್ ಯಾವಾಗ ಖರೀದಿ ಮಾಡೋದು ಅಂತ. ಸರಿಸುಮಾರು 24 ಕ್ಯಾರೆಟ್ ಚಿನ್ನಕ್ಕೆ 17 ಸಾವಿರದ ಹತ್ರ ತನಕ ಹೋಗಿತ್ತು. ಜೊತೆಗೆ ಇದೀಗ ಕಳೆದ ಒಂದು 3-4 ದಿನದಿಂದಾಗಿ ಗಣನೀಯವಾಗಿ ಇಳಿಕೆ ಆಗ್ತಾ ಇರುವಂತದ್ದು. ನಿನ್ನೆ ಬೆಲೆಯನ್ನ ನೋಡ್ತಾ ಹೋದ್ರೆ ನಿನ್ನೆ 24 ಕ್ಯಾರೆಟ್ ಗೋಲ್ಡ್ಗೆ 13,800 ಚಿಲ್ಲರೆಗೆ ಬಂದ್ರೆ ಮತ್ತೆ ಜೊತೆಗೆ 22 ಕ್ಯಾರೆಟ್ ಗೋಲ್ಡಿಗೂ ಕೂಡ 12,400 ರೂಪಾಯಿಗೆ ಬಂದಿತ್ತು. ಆ ಒಂದು ಸಂದರ್ಭದಲ್ಲಿ ಗ್ರಾಹಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಿನ್ನೆ ಚಿನ್ನವನ್ನ ಖರೀದಿ ಮಾಡಿದ್ದಾರೆ. ಜೊತೆಗೆ ಈ ಚಿನ್ನದ ತಜ್ಞರು ಕೂಡ ಹೇಳ್ತಾ ಇದ್ರು, ಈ ಟೈಮಲ್ಲಿ ನೀವು ಖರೀದಿ ಮಾಡೋದು ತುಂಬಾ ಉತ್ತಮ, ಯಾಕಂದ್ರೆ ಈಗಾಗಲೇ ಚಿನ್ನದ ಮೇಲೆ ಹೂಡಿಕೆ ಮಾಡುವಂತಹವರ ಸಂಖ್ಯೆ ಕಮ್ಮಿ ಆಗಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಟೈಮಲ್ಲಿ ನಾವು ಚಿನ್ನವನ್ನ ಖರೀದಿ ಮಾಡಿದ್ರೆ ಇನ್ನೂ ಕೂಡ ಸೇಫ್ ಅನ್ನುವಂಥದ್ದು. ಜೊತೆಗೆ ಯುದ್ಧಕ್ಕೆ ವಿರಾಮ ಬಿತ್ತು ಅನ್ನುವಂತಹ ಸಂದರ್ಭದಲ್ಲೂ ಕೂಡ ಕೊನೆಗೆ ಜಾಸ್ತಿ ಆಗಬಹುದು, ಯಾಕಂದ್ರೆ ಈಗ ಕಮ್ಮಿಯಾಗಿ ಜೊತೆಗೆ ನೆಕ್ಸ್ಟ್ ಒಂದು ಯುದ್ಧ ಸ್ಟಾಪ್ ಆದ್ಮೇಲೆ ಜಾಸ್ತಿ ಕೂಡ ಆಗಬಹುದು ಅನ್ನುವಂತಹ ಮಾತುಗಳನ್ನ ಈಗ ತಜ್ಞರು ಹೇಳ್ತಾ ಇರುವಂತದ್ದು. ಸದ್ಯ ಈಗ ಏನು ಮದುವೆ ಸೀಸನ್ ಇದೆ, ಜೊತೆಗೆ ಸಾಕಷ್ಟು ಫಂಕ್ಷನ್ ಗಳಿದಾವೆ, ಎಲ್ರು ಕೂಡ ವೇಟ್ ಮಾಡ್ತಾ ಇದ್ರು ಚಿನ್ನ ಬೆಳ್ಳಿ ಯಾವಾಗ ಕಮ್ಮಿ ಆಗತ್ತೆ ಅಂತ. ಅದ್ರಲ್ಲೂ ಪ್ರಜ್ವಲ ಈ ಬೆಳ್ಳಿ ದರ 4 ಲಕ್ಷದ ಹತ್ರ ಕೆಜಿಗೆ 4 ಲಕ್ಷ ತನಕ ಕೂಡ ಹೋಗಿತ್ತು. ಅಲ್ಲೂ ಕೂಡ ಸಾಕಷ್ಟು ಜನ ಈ ಚಿನ್ನದ್ಗಿಂತ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡಿದಂತವರು ಕೂಡ ಅತಿ ಹೆಚ್ಚಾಗಿದ್ರು. ಆದ್ರೆ ಇದೀಗ ಬೆಳ್ಳಿಗೆ 1 ಕೆಜಿ ಬೆಳ್ಳಿಗೆ 2 ಲಕ್ಷಕ್ಕೆ ಬಂದಿದೆ. ಜೊತೆಗೆ 1.5 ಲಕ್ಷಕ್ಕೂ ಕೂಡ ಈ ಬೆಳ್ಳಿ ಬೆಲೆ ಬರುತ್ತೆ ಅನ್ನುವಂತಹ ಮಾತುಗಳನ್ನ ಕೂಡ ಈಗ ಆಡ್ತಾ ಇರುವಂತದ್ದು. ಸದ್ಯ ಈಗ ಮೊನ್ನೆಯಿಂದ ಏನು ಇಳಿಕೆ ಆಗ್ತಾ ಇತ್ತು, ಇವತ್ತು ಕೊಂಚ ಮಟ್ಟಿಗೆ ಏರಿಕೆ ಆಗಿದೆ. ಒಂದು 200-300 ರೂಪಾಯಿ ವ್ಯತ್ಯಾಸ ಕಾಣ್ತಾ ಇರುವಂತದ್ದು ಚಿನ್ನದ ಬೆಲೆಯಲ್ಲಿ. ಸದ್ಯ ಇನ್ನೂ ಕೂಡ ಇಳಿಕೆ ಆಗಬಹುದು ಅನ್ನುವಂತಹ ಮಾತುಗಳನ್ನ ಈಗ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಪ್ರಜ್ವಲ. ಫೈನ್ ವರ್ಷಿತಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.